ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರಕ್ಕೆ ಭಾರತ ಸಿದ್ಧ. ಭಾರತದ ಸೇನಾ ಪಡೆಗಳಿಗೆ ಪರಮಾಧಿಕಾರವನ್ನ ಕೊಡಲಾಗಿದೆ. ಮೂರೂ ಸೇನೆಗಳು ಯಾವಾಗ ದಾಳಿ ಮಾಡಬೇಕು, ಹೇಗೆ ದಾಳಿ ಮಾಡಬೇಕು ಅಂತ ಸೇನೆ ನಿರ್ಧರಿಸಲಿ. ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡಲಾಗಿದೆ. ರೈಟ್, ಅತ್ಯಂತ ಮಹತ್ವದ ನಿರ್ಧಾರ. ನನ್ನ ಸಹೋದ್ಯೋಗಿ ರಂಜಿತ್ ಚಿರಿಯಾರ್ ಲೈವ್ ಕನೆಕ್ಟೆಡ್ ಇದ್ದಾರೆ. ರಂಜಿತ್, ನೀವಲ್ಲಿ ಸ್ಥಳದಲ್ಲಿದ್ದೀರಿ. ಸ್ಥಳದ ಚಿತ್ರಣ ಏನು ಅನ್ನೋದು ನಿಮಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಜೊತೆಗೆ ಯುದ್ಧದ ವಿಚಾರದಲ್ಲೂ ಕೂಡ ಇನ್ ರೀಸೆಂಟ್ ಟೈಮ್ಸ್ ಲಾಸ್ಟ್ 2 ದಶಕದಲ್ಲಂತೂ ನಾನಂತೂ ನೋಡಿಲ್ಲ ಈ ರೀತಿ ಸೇನೆಗೆ ಪೂರ್ಣ ಸ್ವಾತಂತ್ರ್ಯ ನೀಡಿರುವ ಒಂದು ಸಂದರ್ಭ ಖಂಡಿತವಾಗ್ಲೂ ಬಂದಿರಲಿಲ್ಲ ಅಂತ ಅನ್ಸುತ್ತೆ, ಕಾರ್ಗಿಲ್ ಯುದ್ಧದ ಸಂದರ್ಭವೊಂದನ್ನು ಹೊರತುಪಡಿಸಿ. ಈಗ ವಾಜಪೇಯಿ ನಂತರ ಇದೀಗ ಪ್ರಧಾನಿ ಮೋದಿ ಅವರ ಸಂದರ್ಭದಲ್ಲಿ ಸೇನೆಗೆ ಪೂರ್ಣ ಸ್ವಾತಂತ್ರ್ಯ ನೀಡಿದ್ದಾರೆ ಅಂತ ನಂಗೆ ಗೊತ್ತು. ರಂಜಿತ್ ಚಿರಿಯಾರ್, ಅಲ್ಲಿ ನೀವು ಬೇಕಾದಷ್ಟು ಜನ ಸೈನಿಕರನ್ನ ಮಾತಾಡ್ಸಿರ್ತೀರ. ಅವ್ರು ಹೇಳಿರ್ತಾರೆ, ನಮಗೆ ಬೇಕಾದಷ್ಟು ಕೆಪಾಸಿಟಿ ಇದೆ, ನಮಗೆ ಬೇಕಾದಷ್ಟು ಪವರ್ ಇದೆ, ಮುಜೆ ಬಸ್ ಸಿರ್ಫ್ 20 ಮಿನಿಟ್ ದೀಜಿಯೇ ಹಮೇ, ನಮಗ್ ಗೊತ್ತು ಏನ್ ಮಾಡ್ಬೇಕು ಅಂತ ಸೇನೆಗೆ ಗೊತ್ತಿದೆ. ಖಂಡಿತವಾಗ್ಲೂ ಯಾರ್ಯಾರು ಉಗ್ರಗಾಮಿಗಳಿದ್ದಾರೆ, ಹೇಗೆ ಹೊಡೆದಾಕಬೇಕು ಚೆನ್ನಾಗಿ ಗೊತ್ತಿದೆ ಅವರಿಗೆ. ರಂಜಿತ್, ಏನ್ ಹೇಳ್ತಾರೆ ಸೈನಿಕರ ಒಂದು ಮನಸ್ಸಿನ ಮಾತು ಏನು? ಈಗ ಸೇನೆಗೆ ಪೂರ್ಣ ಸ್ವಾತಂತ್ರ್ಯ ನೀಡಿರೋದ್ರಿಂದ ಮುಂದಿನ ಆಕ್ಷನ್ ಯಾವ ರೀತಿ ಇರಬಹುದು? ನೋಡಿ ಶ್ರೀಲಕ್ಷ್ಮಿ, ಈಗ ಸೇನೆಗೆ ಸಂಪೂರ್ಣವಾದಂತಹ ಫುಲ್ ಹ್ಯಾಂಡ್ ಅನ್ನ, ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದ್ದಾರೆ. ಈ ಕಾರಣದಿಂದ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ತೀರ್ಮಾನದಿಂದಾಗಿ ಸೇನೆ ಈಗ ಸ್ವತಂತ್ರವಾಗಿದೆ. ಯಾವುದೇ ಕ್ಷಣದಲ್ಲ ಬೇಕಾದ್ರೂ, ಯಾವುದೇ ಸಮಯಕ್ಕೆ, ಯಾವುದೇ ಆರ್ಡರ್ ಅನ್ನ ಕಾಯುವಂತ ಯಾವುದೇ ಪ್ರಶ್ನೆ ಇಲ್ಲ. ಅಟ್ಯಾಕ್ ಆಯ್ತು ಅಂತ ಹೇಳಿದ್ರೆ ಪ್ರತಿದಾಳಿ ಮಾಡ್ತಾರೆ. ಆ ಸೂಕ್ಷ್ಮ ಪ್ರದೇಶದಲ್ಲಿ ಹೇಗೆ ಅಲರ್ಟ್ ಆಗಿರಬೇಕು ಹಾಗೆಲ್ಲ ಅಲರ್ಟ್ ಆಗಿದ್ದಾರೆ. ಯಾವುದೇ ಸಮಯದಲ್ಲಿ ಬೇಕಾದ್ರೂ ಮುನ್ನುಗ್ಗಿ ಹುಡುಕಿ ಅವರನ್ನ ನಿರ್ನಾಮ ಮಾಡ್ತಾರೆ. ನೋಡಿ, ಸೇನೆಗೆ ಚಾಲೆಂಜ್ ಆಗಿರುವುದೇ ಅಲ್ಲಿ ಭಯೋತ್ಪಾದಕರು ನುಸುಳಿಕೊಂಡು ಬರ್ತಾರೆ, ಅದು ಒಂದು ಚಾಲೆಂಜ್. ಆದ್ರೆ ಇಲ್ಲಿರುವಂತಹ ಕೆಲವು ಭಯೋತ್ಪಾದಕರು ಅವರಿಗೆ ಕೆಲವು ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸೇನೆಗೆ ಸವಾಲಾಗಿ ಪರಿಣಮಿಸಿರೋದು. ಪೆಹಲ್ಗಾಂನ ದಾಳಿಯೂ ಕೂಡ ಅಷ್ಟೇ. ಗಡಿಯಲ್ಲಿ ಭಾರತದ ಸೇನೆ ಸನ್ನದ್ಧ ಸ್ಥಿತಿಯಲ್ಲಿತ್ತು. ಯಾವೊಂದು ಸೊಳ್ಳೆಯೂ ಕೂಡ ಗಡಿಯಲ್ಲಿ ಒಳಗಡೆ ನುಸುಳೋ ಹಂಗಿರ್ಲಿಲ್ಲ. ಆದ್ರೆ ಇಲ್ಲಿದ್ದಂತ ಕೆಲವು ಕ್ರಿಮಿಗಳಿದ್ದಾರಲ್ಲ, ಆ ಕ್ರಿಮಿಗಳು ಈ ಭಯೋತ್ಪಾದಕರ ಜೊತೆಗೆ ಶಾಮೀಲಾಗಿ ದೇಶದ ಒಳಗಡೆ ಈ ರೀತಿ ಭಯೋತ್ಪಾದನಾ ಚಟುವಟಿಕೆಗೆ ಅವರು ಸಹಕಾರ ಕೊಡ್ತಿರೋದು, ಇದು ಸೇನೆಗೆ ದೊಡ್ಡ ಕಠಿಣ ಪರಿಸ್ಥಿತಿಯಾಗಿದೆ. ಆದ್ರೆ ಇದನ್ನ ಸೇನೆ ವ್ಯವಸ್ಥಿತವಾಗಿ ನಿಭಾಯಿಸಿಕೊಂಡು ಬಂದಿದೆ. ಈಗ ಇಂಥವರನ್ನ ಹುಡುಕಿ ಅವರ ಮನೆಗಳನ್ನ ಧ್ವಂಸ ಮಾಡ್ತಾ ಇದ್ದಾರೆ. ನೋಡಿ, ಮೊನ್ನೆ ಎಲ್ಲ ಸುಮಾರು ಒಂದ್ ದಿನಕ್ಕೆ 6-7 ಮನೆಗಳನ್ನ ಸೇನೆ ರಾತ್ರೋರಾತ್ರಿ ಹೋಗಿ ಕೆಡವಿ ಹಾಕಿತ್ತು. ಇದೆಲ್ಲ ಭಯೋತ್ಪಾದಕರು ನೇರವಾಗಿ ಅಂತ ಹೇಳಿ ಅಲ್ಲ, ಅವರು ಈ ಭಯೋತ್ಪಾದಕರಿಗೆ ಕುಮ್ಮಕ್ಕು ಕೊಟ್ಟಂತ ಈ ಕ್ರಿಮಿಗಳು, ಅಂತವರಿಗೆ ಈಗ ಸರಿಯಾದ ಪಾಠವನ್ನ ಭಾರತೀಯ ಸೇನೆ ಕಲಿಸ್ತಾ ಇದೆ. ಆ ಮೂಲಕ ಅವರಿಗೆ ಸರಿಯಾದ ಪಾಠ ಕಲಿಸಿ ಇನ್ನು ಮುಂದೆ ಭಾರತದ ವಿಚಾರದಲ್ಲಿ ಈ ರೀತಿ ಶತ್ರುಗಳ ಜೊತೆಗೆ ಶಾಮೀಲಾಗಿ ಭಾರತದ ಬೆನ್ನಿಗೆ ಚೂರಿ ಹಾಕಬಾರದು ಅನ್ನುವ ಒಂದಿಷ್ಟು ವಿಚಾರ ಈಗ ಭಾರತೀಯ ಸೇನೆ ಮಾಡಿದೆ. ಹಾಗೆ ಯಾರ್ಯಾರು ಮನೆಗಳನ್ನು ಧ್ವಂಸ ಮಾಡಿದ್ರಲ್ಲ, ಅವರ ಫ್ಯಾಮಿಲಿಯವರೆಲ್ಲರನ್ನು ಕೂಡ ವಶಕ್ಕೆ ಪಡೆದಿದೆ. ಅವರ ಒಂದು ಬೇರನ್ನೂ ಕೂಡ ಬಿಡದೆ ಅವರಿಗೆ ಸರಿಯಾದಂತಹ ಪಾಠವನ್ನ ಕಲಿಸುವಂತ ಪ್ರಯತ್ನ ಮಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ನೀವು ಹೇಳ್ದಂಗೆ, ಹೌದು, ನಮಗೊಂದು 10 ನಿಮಿಷ ಕೊಡಿ, ನಾವು ಎಲ್ಲವನ್ನೂ ಕೂಡ ಚೊಕ್ಕ ಮಾಡಿಬಿಡ್ತೀವಿ ಅಂತೇಳಿ ಹೇಳುವಂತ ಸೇನೆ ಆ ಮನಸ್ಥಿತಿಯಲ್ಲಿ ಈಗಲೂ ಕೂಡ ಇದೆ. ನಾವು ನೋಡ್ಬೇಕು, ಈ ಪ್ರತಿ ರಸ್ತೆಗಳನ್ನು ನೋಡ್ಬೇಕು. ಅವರ ಕೈಯ ಬೆರಳಿದೆಯಲ್ಲ, ಟ್ರಿಗರ್ ಮೇಲೆ ಇರುತ್ತೆ. ಯಾವುದೇ ಕ್ಷಣಕ್ಕೆ ಬೇಕಾದ್ರೂ ಅವರು ಅಲ್ಲಿ ಕಾರ್ಯಪ್ರವೃತ್ತರಾಗ್ತಾರೆ. ಸ್ವಲ್ಪವೂ ಕೂಡ ಮೈ ಮರೆಯದೆ. ನಾವು ಮೊನ್ನೆ ಉರಿ ಬಾರ್ಡರ್ ಹತ್ರ ಹೋಗಿದ್ವಿ. ಆ ಬಾರ್ಡರ್ ಅಲ್ಲಿ ಹೆಂಗೆ ಅವರು ಸನ್ನದ್ಧವಾಗಿದ್ರು, ಶಸ್ತ್ರ ಸನ್ನದ್ಧವಾಗಿತ್ತು ಅಂತ ಹೇಳಿದ್ರೆ, ಎನಿ ಟೈಮ್ ನಾವು ಬರುವಾಗ ಸುಮಾರು ಒಂದು 12 ಗಂಟೆ ಆಯ್ತು, ರಾತ್ರಿ 12 ಗಂಟೆ ಆಗಿತ್ತು. ರಾತ್ರಿ 12 ಗಂಟೆಯೂ ಕೂಡ ರಸ್ತೆಗಳಲ್ಲಿ ಟ್ರಿಗರ್ ಮೇಲೆ ಕೈ ಹಿಡ್ಕೊಂಡು ಎಷ್ಟು ಅಲರ್ಟ್ ಆಗಿತ್ತು ಅಂತ ಹೇಳಿದ್ರೆ ಅಷ್ಟು ಅಲರ್ಟ್ ಆಗಿತ್ತು. ಅಂದ್ರೆ ಭಾರತೀಯ ಸೇನೆ ಅಷ್ಟು ಕ್ರಮಬದ್ಧವಾಗಿ, ಅಷ್ಟು ವ್ಯವಸ್ಥಿತವಾಗಿ ಸನ್ನದ್ಧವಾಗಿದೆ. ಸದ್ಯಕ್ಕೆ ಇದು ಯಾವ ಹಂತಕ್ಕೆ ಹೋಗುತ್ತೆ, ಯಾವ ಸ್ವರೂಪ ಪಡೆಯುತ್ತೆ ಕಾದು ನೋಡಬೇಕಾಗಿದೆ. ರೈಟ್, ಥ್ಯಾಂಕ್ ಯು ರಂಜಿತ್ ಚಿರಿಯಾರ್ ಡೀಟೇಲ್ಸ್ಗಾಗಿ.
ಪಹಲ್ಗಾಂವ್ನಲ್ಲಿ ಹಿಂದೂಗಳ ನರಮೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರಕ್ಕೆ ಭಾರತ ಸಿದ್ಧ. ಭಾರತದ ಸೇನಾ ಪಡೆಗಳಿಗೆ ಪರಮಾಧಿಕಾರವನ್ನ ಕೊಡಲಾಗಿದೆ. ಮೂರೂ ಸೇನೆಗಳು ಯಾವಾಗ ದಾಳಿ ಮಾಡಬೇಕು, ಹೇಗೆ ದಾಳಿ ಮಾಡಬೇಕು ಅಂತ ಸೇನೆ ನಿರ್ಧರಿಸಲಿ. ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡಲಾಗಿದೆ. ರೈಟ್, ಅತ್ಯಂತ ಮಹತ್ವದ ನಿರ್ಧಾರ. ನನ್ನ ಸಹೋದ್ಯೋಗಿ ರಂಜಿತ್ ಚಿರಿಯಾರ್ ಲೈವ್ ಕನೆಕ್ಟೆಡ್ ಇದ್ದಾರೆ. ರಂಜಿತ್, ನೀವಲ್ಲಿ ಸ್ಥಳದಲ್ಲಿದ್ದೀರಿ. ಸ್ಥಳದ ಚಿತ್ರಣ ಏನು ಅನ್ನೋದು ನಿಮಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಜೊತೆಗೆ ಯುದ್ಧದ ವಿಚಾರದಲ್ಲೂ ಕೂಡ ಇನ್ ರೀಸೆಂಟ್ ಟೈಮ್ಸ್ ಲಾಸ್ಟ್ 2 ದಶಕದಲ್ಲಂತೂ ನಾನಂತೂ ನೋಡಿಲ್ಲ ಈ ರೀತಿ ಸೇನೆಗೆ ಪೂರ್ಣ ಸ್ವಾತಂತ್ರ್ಯ ನೀಡಿರುವ ಒಂದು ಸಂದರ್ಭ ಖಂಡಿತವಾಗ್ಲೂ ಬಂದಿರಲಿಲ್ಲ ಅಂತ ಅನ್ಸುತ್ತೆ, ಕಾರ್ಗಿಲ್ ಯುದ್ಧದ ಸಂದರ್ಭವೊಂದನ್ನು ಹೊರತುಪಡಿಸಿ. ಈಗ ವಾಜಪೇಯಿ ನಂತರ ಇದೀಗ ಪ್ರಧಾನಿ ಮೋದಿ ಅವರ ಸಂದರ್ಭದಲ್ಲಿ ಸೇನೆಗೆ ಪೂರ್ಣ ಸ್ವಾತಂತ್ರ್ಯ ನೀಡಿದ್ದಾರೆ ಅಂತ ನಂಗೆ ಗೊತ್ತು. ರಂಜಿತ್ ಚಿರಿಯಾರ್, ಅಲ್ಲಿ ನೀವು ಬೇಕಾದಷ್ಟು ಜನ ಸೈನಿಕರನ್ನ ಮಾತಾಡ್ಸಿರ್ತೀರ. ಅವ್ರು ಹೇಳಿರ್ತಾರೆ, ನಮಗೆ ಬೇಕಾದಷ್ಟು ಕೆಪಾಸಿಟಿ ಇದೆ, ನಮಗೆ ಬೇಕಾದಷ್ಟು ಪವರ್ ಇದೆ, ಮುಜೆ ಬಸ್ ಸಿರ್ಫ್ 20 ಮಿನಿಟ್ ದೀಜಿಯೇ ಹಮೆ, ನಮಗ್ ಗೊತ್ತು ಏನ್ ಮಾಡ್ಬೇಕು ಅಂತ ಸೇನೆಗೆ ಗೊತ್ತಿದೆ. ಖಂಡಿತವಾಗ್ಲೂ ಯಾರ್ಯಾರು ಉಗ್ರಗಾಮಿಗಳಿದ್ದಾರೆ, ಹೇಗೆ ಹೊಡೆದಾಕಬೇಕು ಚೆನ್ನಾಗಿ ಗೊತ್ತಿದೆ ಅವರಿಗೆ. ರಂಜಿತ್, ಏನ್ ಹೇಳ್ತಾರೆ ಸೈನಿಕರ ಒಂದು ಮನಸ್ಸಿನ ಮಾತು ಏನು? ಈಗ ಸೇನೆಗೆ ಪೂರ್ಣ ಸ್ವಾತಂತ್ರ್ಯ ನೀಡಿರೋದ್ರಿಂದ ಮುಂದಿನ ಆಕ್ಷನ್ ಯಾವ ರೀತಿ ಇರಬಹುದು? ನೋಡಿ ಶ್ರೀಲಕ್ಷ್ಮಿ, ಈಗ ಸೇನೆಗೆ ಸಂಪೂರ್ಣವಾದಂತಹ ಫುಲ್ ಹ್ಯಾಂಡ್ ಅನ್ನ, ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದ್ದಾರೆ. ಈ ಕಾರಣದಿಂದ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ತೀರ್ಮಾನದಿಂದಾಗಿ ಸೇನೆ ಈಗ ಸ್ವತಂತ್ರವಾಗಿದೆ. ಯಾವುದೇ ಕ್ಷಣದಲ್ಲ ಬೇಕಾದರೂ, ಯಾವುದೇ ಸಮಯಕ್ಕೆ, ಯಾವುದೇ ಆರ್ಡರ್ ಅನ್ನ ಕಾಯುವಂತ ಯಾವುದೇ ಪ್ರಶ್ನೆ ಇಲ್ಲ. ಅಟ್ಯಾಕ್ ಆಯ್ತು ಅಂತ ಹೇಳಿದ್ರೆ ಪ್ರತಿದಾಳಿ ಮಾಡ್ತಾರೆ. ಆ ಸೂಕ್ಷ್ಮ ಪ್ರದೇಶದಲ್ಲಿ ಹೇಗೆ ಅಲರ್ಟ್ ಆಗಿರಬೇಕು ಹಾಗೆಲ್ಲ ಅಲರ್ಟ್ ಆಗಿದ್ದಾರೆ. ಯಾವುದೇ ಸಮಯದಲ್ಲಿ ಬೇಕಾದ್ರೂ ಮುನ್ನುಗ್ಗಿ ಹುಡುಕಿ ಅವರನ್ನ ನಿರ್ನಾಮ ಮಾಡ್ತಾರೆ. ನೋಡಿ, ಸೇನೆಗೆ ಚಾಲೆಂಜ್ ಆಗಿರೋದೇ ಅಲ್ಲಿ ಏನೋ ಭಯೋತ್ಪಾದಕರು ಏನೋ ನುಸುಳಿಕೊಂಡು ಬರ್ತಾರೆ, ಅದು ಒಂದು ಚಾಲೆಂಜ್. ಆದ್ರೆ ಇಲ್ಲಿರುವಂತಹ ಕೆಲವು ಭಯೋತ್ಪಾದಕರು ಅವರಿಗೆ ಕೆಲವು ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸೇನೆಗೆ ಸವಾಲಾಗಿ ಪರಿಣಮಿಸಿರೋದು. ಪಹಲ್ಗಾಂವ್ನ ದಾಳಿಯೂ ಕೂಡ ಅಷ್ಟೇ. ಗಡಿಯಲ್ಲಿ ಭಾರತದ ಸೇನೆ ಸನ್ನದ್ಧ ಸ್ಥಿತಿಯಲ್ಲಿತ್ತು. ಯಾವೊಂದು ಸೊಳ್ಳೆಯೂ ಕೂಡ ಗಡಿಯಲ್ಲಿ ಒಳಗಡೆ ನುಸುಳೋ ಹಂಗಿರ್ಲಿಲ್ಲ. ಆದ್ರೆ ಇಲ್ಲಿದ್ದಂತ ಕೆಲವು ಕ್ರಿಮಿಗಳಿದ್ದಾರಲ್ಲ, ಆ ಕ್ರಿಮಿಗಳು ಈ ಭಯೋತ್ಪಾದಕರ ಜೊತೆಗೆ ಶಾಮೀಲಾಗಿ ದೇಶದ ಒಳಗಡೆ ಈ ರೀತಿ ಭಯೋತ್ಪಾದನಾ ಚಟುವಟಿಕೆಗೆ ಅವರು ಸಹಕಾರ ಕೊಡ್ತಿರೋದು, ಇದು ಸೇನೆಗೆ ದೊಡ್ಡ ಕಠಿಣ ಪರಿಸ್ಥಿತಿಯಾಗಿದೆ. ಆದ್ರೆ ಇದನ್ನ ಸೇನೆ ವ್ಯವಸ್ಥಿತವಾಗಿ ನಿಭಾಯಿಸಿಕೊಂಡು ಬಂದಿದೆ. ಈಗ ಇಂಥವರನ್ನ ಹುಡುಕಿ ಅವರ ಮನೆಗಳನ್ನ ಧ್ವಂಸ ಮಾಡ್ತಾ ಇದ್ದಾರೆ. ನೋಡಿ, ಮೊನ್ನೆ ಎಲ್ಲ ಸುಮಾರು ಒಂದ್ ದಿನಕ್ಕೆ 6-7 ಮನೆಗಳನ್ನ ಸೇನೆ ರಾತ್ರೋರಾತ್ರಿ ಹೋಗಿ ಕೆಡವಿ ಹಾಕಿತ್ತು. ಇದೆಲ್ಲ ಭಯೋತ್ಪಾದಕರು ನೇರವಾಗಿ ಅಂತ ಹೇಳಿ ಅಲ್ಲ, ಅವರು ಈ ಭಯೋತ್ಪಾದಕರಿಗೆ ಕುಮ್ಮಕ್ಕು ಕೊಟ್ಟಂತ ಈ ಕ್ರಿಮಿಗಳು, ಅಂತವರಿಗೆ ಈಗ ಸರಿಯಾದ ಪಾಠವನ್ನ ಭಾರತೀಯ ಸೇನೆ ಕಲಿಸ್ತಾ ಇದೆ. ಆ ಮೂಲಕ ಅವರಿಗೆ ಸರಿಯಾದ ಪಾಠ ಕಲಿಸಿ ಇನ್ನು ಮುಂದೆ ಭಾರತದ ವಿಚಾರದಲ್ಲಿ ಈ ರೀತಿ ಶತ್ರುಗಳ ಜೊತೆಗೆ ಶಾಮೀಲಾಗಿ ಭಾರತದ ಬೆನ್ನಿಗೆ ಚೂರಿ ಹಾಕಬಾರದು ಅನ್ನುವ ಒಂದಿಷ್ಟು ವಿಚಾರ ಈಗ ಭಾರತೀಯ ಸೇನೆ ಮಾಡಿದೆ. ಹಾಗೆ ಯಾರ್ಯಾರು ಮನೆಗಳನ್ನು ಧ್ವಂಸ ಮಾಡಿದ್ರಲ್ಲ, ಅವರ ಫ್ಯಾಮಿಲಿಯವರೆಲ್ಲರನ್ನು ಕೂಡ ವಶಕ್ಕೆ ಪಡೆದಿದೆ. ಅವರ ಒಂದು ಬೇರನ್ನೂ ಕೂಡ ಬಿಡದೆ ಅವರಿಗೆ ಸರಿಯಾದಂತಹ ಪಾಠವನ್ನ ಕಲಿಸುವಂತ ಪ್ರಯತ್ನ ಮಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ನೀವು ಹೇಳ್ದಂಗೆ, ಹೌದು, ನಮಗೊಂದು 10 ನಿಮಿಷ ಕೊಡಿ, ನಾವು ಎಲ್ಲವನ್ನೂ ಕೂಡ ಚೊಕ್ಕ ಮಾಡಿಬಿಡ್ತೀವಿ ಅಂತೇಳಿ ಹೇಳುವಂತ ಸೇನೆ ಆ ಮನಸ್ಥಿತಿಯಲ್ಲಿ ಈಗಲೂ ಕೂಡ ಇದೆ. ನಾವು ನೋಡ್ಬೇಕು, ಈ ಪ್ರತಿ ರಸ್ತೆಗಳನ್ನು ನೋಡ್ಬೇಕು. ಅವರ ಕೈಯ ಬೆರಳಿದೆಯಲ್ಲ, ಟ್ರಿಗರ್ ಮೇಲೆ ಇರುತ್ತೆ. ಯಾವುದೇ ಕ್ಷಣಕ್ಕೆ ಬೇಕಾದ್ರೂ ಅವರು ಅಲ್ಲಿ ಕಾರ್ಯಪ್ರವೃತ್ತರಾಗ್ತಾರೆ. ಸ್ವಲ್ಪವೂ ಕೂಡ ಮೈ ಮರೆಯದೆ. ನಾವು ಮೊನ್ನೆ ಉರಿ ಬಾರ್ಡರ್ ಹತ್ರ ಹೋಗಿದ್ವಿ. ಆ ಬಾರ್ಡರ್ ಅಲ್ಲಿ ಹೆಂಗೆ ಅವರು ಸನ್ನದ್ಧವಾಗಿದ್ರು, ಶಸ್ತ್ರ ಸನ್ನದ್ಧವಾಗಿತ್ತು ಅಂತ ಹೇಳಿದ್ರೆ, ಎನಿ ಟೈಮ್ ನಾವು ಬರುವಾಗ ಸುಮಾರು ಒಂದು 12 ಗಂಟೆ ಆಯ್ತು, ರಾತ್ರಿ 12 ಗಂಟೆ ಆಗಿತ್ತು. ರಾತ್ರಿ 12 ಗಂಟೆಯೂ ಕೂಡ ರಸ್ತೆಗಳಲ್ಲಿ ಟ್ರಿಗರ್ ಮೇಲೆ ಕೈ ಹಿಡ್ಕೊಂಡು ಎಷ್ಟು ಅಲರ್ಟ್ ಆಗಿದ್ರು ಅಂತ ಹೇಳಿದ್ರೆ ಅಷ್ಟು ಅಲರ್ಟ್ ಆಗಿದ್ರು. ಅಂದ್ರೆ ಭಾರತೀಯ ಸೇನೆ ಅಷ್ಟು ಕ್ರಮಬದ್ಧವಾಗಿ, ಅಷ್ಟು ವ್ಯವಸ್ಥಿತವಾಗಿ ಸನ್ನದ್ಧವಾಗಿದೆ. ಸದ್ಯಕ್ಕೆ ಇದು ಯಾವ ಹಂತಕ್ಕೆ ಹೋಗುತ್ತೆ, ಯಾವ ಸ್ವರೂಪ ಪಡೆಯುತ್ತೆ ಕಾದು ನೋಡಬೇಕಾಗಿದೆ. ರೈಟ್, ಥ್ಯಾಂಕ್ ಯು ರಂಜಿತ್ ಚಿರಿಯಾರ್ ಡೀಟೇಲ್ಸ್ಗಾಗಿ.